ಯಾಕಂದ್ರೆ ಹಿರಿಯರಿದ್ದಾರೆ, ಅವರ ಒಂದು ಡೆಸಿಗ್ನೇಷನ್ಗೆ ನಾವು ಉತ್ತರ ಕೊಡಬೇಕಾಗುತ್ತೆ. ಸರ್, ಎಲೆಕ್ಷನ್ ಅನ್ನೋದು ನಿಜಕ್ಕೂ ಬಂಡವಾಳನ, ಅದು ಸ್ಫೋಟಕ ಬಂಡವಾಳ ಆಗತ್ತಾ? ಏನು ಮಾತಾಡ್ತಿದ್ದಾರೆ, ಏನು ಹೇಳ್ತಿರ್ಲಿ? ನೋಡಿ ಮೇಡಮ್, ಈ ಕೇಸಿನ ಹಿನ್ನೆಲೆ ನೀವು ಹಿನ್ನೆಲೆ ತಿಳ್ಕೊಳ್ದಿರಾ ಬರೀ ಬ್ಲಾಸ್ಟ್ ಆಗಿದ್ರ ಬಗ್ಗೆನೇ ಮಾತಾಡಿಕೊಂಡು ಅದರ ಬಗ್ಗೆ ಪ್ಲೀಸ್ ಸಾರಾಂಶವಿಲ್ಲದೆ ಕಿರ್ಚಾಡ್ತಾ ಇದ್ದೀರಾ. ಸಾರಾಂಶವಿಲ್ಲದೇ ಕಿರ್ಚಾಡ್ತಾ ಇದ್ದೀರಾ. ಮೂಲತಃ 19/10/2025 ಶ್ರೀನಗರದಿಂದ 10 ಕಿಲೋಮೀಟರ್ ದೂರದ ನೌಗಾಂವ್ ಅನ್ನೋ ಒಂದು ವಿಲೇಜ್ನಲ್ಲಿ ಪೋಸ್ಟರ್ಸು ಹಾಕ್ತಾರೆ. ಪೋಸ್ಟರ್ಸು ಈಗ ಅದು ಇಟ್ ಈಸ್ ಸ್ಪಾನ್ಸರ್ಡ್ ಬೈ ಜೈಷ್ ಒ ಮೊಹಮ್ಮದಿಂದ ಸ್ಪಾನ್ಸರ್ ಆಗಿರುವಂಥ ಪೋಸ್ಟರ್ಸು. ಇದು ನೀವು ಯಾವ ಟಿ ವಿ ಒಳಗೂ ನೀವು ಇದನ್ನು ಡಿಸ್ಕಸ್ ಮಾಡಿಲ್ಲ, ಐ ನೋ ಇಟ್. ಇದರ ಬಗ್ಗೆ ಸಂದೀಪ್ ಚಕ್ರವರ್ತಿ ಅಂತೇಳಿ ಒಬ್ಬರು IPS ಆಫೀಸರ್, ಈಸ್ ಅ ಯಂಗ್ ಮ್ಯಾನ್ ಈಸ್ ಫ್ರಮ್ ಆಂಧ್ರ ಪ್ರದೇಶ್. ಹಿ ಹ್ಯಾಸ್ ಬಿನ್ ಪೋಸ್ಟೆಡ್ ಇನ್ ಕಾಶ್ಮೀರ್, ಶ್ರೀನಗರದಲ್ಲಿ. ಶ್ರೀನಗರದ 10 ಕಿಲೋಮೀಟ್ರಲ್ಲಿ ಇದಾಗುತ್ತೆ. ಇದು ಯಾಕೆ ಇದು ಹಿಂಗೆ ಬಂದಿದೆಯಲ್ಲ ಅಂಥೇಳಿ ಹೀ ಚೆಕ್ಸ್. ಇದರ ಬಗ್ಗೆ ಮಾಡಿದಾಗ ಇದನ್ನು ಪೋಸ್ಟರ್ ಅಂಟಿಸಿದವರು, ಅದ್ರ ಜೊತೆಗೆ ಬಂದವರು ಆರಿಫ್ ನಾಜೀರ್ ಅಂತ ಹೇಳಿ, ಅಶ್ರಫ್ ಅಂತ ಹೇಳಿ ಮತ್ತು ಮಕ್ಸೂದ್ ಅಹಮದ್ ಅಂತ, ಈ 3 ಜನನ ಅವ್ರು ಸೆಕ್ಯೂರ್ ಮಾಡ್ತಾರೆ. ನಿಮಗೆ ಇದನ್ನು ಯಾರು ಈ ಪೋಸ್ಟರ್ನ ಅಂಟಿಸೋದಕ್ಕೆ ಕೊಟ್ಟರು, ಯಾಕೆ ಕೊಟ್ಟರು, ಏನು ಕೊಟ್ಟರು, ಇದನ್ನು ತೀವ್ರವಾಗಿ ವಿಚಾರಣೆಗೆ ಒಳಪಡಿಸಿದಾಗ ಅವರು ಹೇಳ್ತಾರೆ, ಅಲ್ಲಿನ ಒಬ್ಬ ಮೌಲ್ವಿಯ ಇರ್ಫಾನ್ ಅಹಮದ್ ಅಂತ, ಶ್ರೀನಗರದ ಇರ್ಫಾನ್ ಅಹಮದ್ ಅಂತ ಒಬ್ಬ ಮೌಲ್ವಿ, ಆತ ನಮಗೆ ಹೇಳಿ ಇದನ್ನು ನೀವು ಮಾಡಿ ಅಂತ ಹೇಳಿ ಮಾಡಿಕೊಟ್ರು ಅಂತೇಳಿ. ಆ ಇರ್ಫಾನ್ನ ತಗೊಂಬಂದು ಸೀರಿಯಸ್ ಆಗಿ ಇಂಟ್ರೋಗೇಟ್ ಮಾಡಿದಾಗ ಹೀ ಗಿವ್ಸ್ ಆ್ಯನ್ ಹಿಂಟ್ ಅಬೌಟ್ ಫರೀದಾಬಾದ್. ಶ್ರೀನಗರದಿಂದ ಫರೀದಾಬಾದ್ಗೆ 828 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ತಮಗಿದು ಬೇಸಿಕ್ಕಾಗಿ ಗೊತ್ತಿರಲಿ. ಇದು ಏನು ಅಂತ ಹೇಳಿ ಕಾಶ್ಮೀರ್ ಪೊಲೀಸರು ಅಂಡರ್ ದಿ ಲೀಡರ್ಶಿಪ್ ಆಫ್ ಸಂದೀಪ್ ಚಕ್ರವರ್ತಿ ಅವರು ಫರೀದಾಬಾದಿಗೆ ಬರ್ತಾರೆ. ಫರೀದಾಬಾದಿಗೆ ಬಂದಾಗ ಆಗ ಗೊತ್ತಾಗುತ್ತೆ, ಅಲ್ಲಿ ಡಾಕ್ಟರ್ ಅದಿಲ್ ಅಂತೇಳಿ ಆತ ಓದಿರೋದು ಅನಂತನಾಗ್ ಮೆಡಿಕಲ್ ಕಾಲೇಜ್ನಲ್ಲಿ. ಅನಂತನಾಗ್ ಇವರು ಯಾರ್ಯಾರು ಏನೇನು ನಮಗೆ ಮಾಹಿತಿ ಅಲ್ಲಿ ಹೋಗಿ ಕುತ್ಕೊಂಡಾಗ ಅಥವಾ ನಾವು ವಿ ಹ್ಯಾವ್ ಗಾಟ್ ಅವರ್ ಓನ್ ವೇಸ್ ಟು ಆ್ಯಸ್ ಎ ಪೊಲೀಸ್ ಆಫೀಸರ್ ಐ ನೋ ಹೌ ಟು ಕಲೆಕ್ಟ್ ಇನ್ಫಾರ್ಮೇಷನ್ ಸೊ ಅದನ್ನೆಲ್ಲ ಸೆಕ್ಯೂರ್ ಮಾಡಿದಾಗ ಒಬ್ಬ ಲೇಡಿ ಡಾಕ್ಟರ್ ಶಹೀದ್ ಅಂತ ಹೇಳಿ, ಡಾಕ್ಟರ್ ಶಾಹೀದ್ ಅಂತ ಹೇಳಿ, ಶಿ ಈಸ್ ಆಲ್ಸೋ ಫ್ರಮ್ ಕಾಶ್ಮೀರ್. ಆಕೆ ಮತ್ತು ಡಾಕ್ಟರ್ ಮೊಹಮ್ಮದ್ ಅಂತ ಹೇಳಿ, ಆಮೇಲೆ ಡಾಕ್ಟರ್ ಮುಜಾಮಿಲ್ ಅಂತ ಹೇಳಿ. ಈ ಮುಜಾಮಿಲ್ಲು 2 ಮನೆ ಬಾಡಿಗೆ ತೊಗೊಂಡಿರ್ತಾನೆ, ವಾಸ ಬೇರೆ ಕಡೆ ಇರ್ತಾನೆ, ಬಟ್ 2 ಮನೆ ಬಾಡಿಗೆಗೆ ತೊಗೊಂಡು ಬಾಡಿಗೆ ಕಟ್ತಾ ಇರ್ತಾನೆ. ಯಾಕೆ 2 ಮನೆ ಅಲ್ಲಿ ಯಾರೂ ವಾಸ ಇರೋದಿಲ್ಲ, ಯಾಕೆ ಇದು ವಾಸ ಇಲ್ವಲ್ಲ ಅಂತ ಹೇಳಿ ಎಲ್ಲ ಚೆಕ್ ಮಾಡಿದಾಗ, ಅದನ್ನು ಸರ್ಚ್ ಮಾಡಿದಾಗ ಗೊತ್ತಾಗ್ತದೆ ಅಲ್ಲಿ ಈ ಬಾಂಬ್ ಮೆಟೀರಿಯಲ್ನ ಸ್ಟೋರ್ ಮಾಡಿ ಮಡಗಿರ್ತಾರೆ. ತಮಗೆ ಇದ್ರ ಹಿನ್ನೆಲೆ ಗೊತ್ತಾಗಲಿ, ಇದು ಎಲ್ಲಿಂದ ಬಂತು, ಹೇಗೆ ಬಂತು ಅಂತೇಳಿ. ನಾವು ಯಾವುದೋ ಒಂದು ಯಜಮಾನ್ರೆ, ನೀವು ನಾವು ಮಾತಾಡೋ ತನಕ ಇಲ್ಲ, ನೀವು ಮಾತಾಡಿ ನಾನು ಎದ್ದೋಗ್ತೀನಿ. ನೋ ಯು ಟಾಕ್, ಐ ವಿಲ್ ಐ ಆಮ್ ನಾಟ್ ಹಿಯರ್ ಟು ನಿಮ್ಮ ಜೊತೆ ಆರ್ಗ್ಯೂ ಮಾಡಕ್ಕೆ ಬಂದಿಲ್ಲ. ಸತ್ಯನ ಒಪ್ಕೋಬೇಕು, ಸತ್ಯ ಏನು ನಡೆದಿದೆ ಅಂತ ತಿಳ್ಕೋಬೇಕು. ಹೇಳ್ತೀನಿ, ನಾನು ಕಿರ್ಚಾಡಕ್ಕೆ ಬಂದಿಲ್ಲ. ಜಸ್ಟ್ ಐ ವಾಂಟ್ ಟು ಟೆಲ್ ದ ಫ್ಯಾಕ್ಟ್ಸ್. ಐ ಆಮ್ ನಾಟ್ ಹಿಯರ್ ಟು ಆರ್ಗ್ಯೂ ವಿತ್ ಯು. ಸೊ ಇದನ್ನು ಏನು ಮಾಡ್ತಾರೆ, ಇದನ್ನು ಮುಂದುವರೆದ ಭಾಗ ಹೋಗಿ ಸೆಕ್ಯೂರ್ ಮಾಡಿದಾಗ ಈ ಮುಜಾಮಿಲ್ ಅವರು ಇದನ್ನು ತೆಗೆದಾಗ AK-47 ಸಿಗುತ್ತೆ, ಲೈವ್ ಬಾಂಬ್ ಸಿಗುತ್ತೆ, ಪಿಸ್ತೂಲ್ ಸಿಗುತ್ತೆ. ಇದನ್ನು ತನಿಖೆ ಮುಂದುವರೆದಾಗ ಈ ಉಮರ್ ಮೊಹಮ್ಮದ್ ಏನು ಮಾಡ್ತಾನೆ, ಈ ಎಸ್ಕೇಪ್ಸ್. ಉಮರ್ ಮೊಹಮ್ಮದ್ ಈಗ ಬಾಂಬ್ನಲ್ಲಿ ಕಾರ್ ಡ್ರೈವ್ ಮಾಡ್ತಿದ್ದವನೇ ಉಮರ್ ಮೊಹಮ್ಮದ್. ಸೊ ಅಲ್ಲಿ ಆ ಒಂದು ಇಂಟ್ರೋಗೇಷನ್ನಲ್ಲಿ ಗೊತ್ತಾಗುತ್ತೆ, ಅಟ್ ಎ ಟೈಮ್ ಇನ್ನು 5 ಸಿಟಿಗಳಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿರ್ತಾರೆ. ಈವನ್ ಇನ್ ಬಾಂಬೆ, ಬ್ಯಾಂಗ್ಳೂರ್, ಡೆಲ್ಲಿ, ಕಲ್ಕಟ್ಟ, ಈ ಥರದ 5-6 ಸಿಟಿಗಳಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡೋದಕ್ಕೆ ಇವರೆಲ್ಲ ರೆಡಿ ಮಾಡಿರ್ತಾರೆ. ಇದೆಲ್ಲ ಸೆಕ್ಯೂರ್ ಆಗುತ್ತದೆ. ಸೆಕ್ಯೂರ್ ಆಗೋಷ್ಟೊಳಗೆ ದಿಸ್ ಮ್ಯಾನ್ ಎಸ್ಕೇಪ್ಸ್. ಯಾರು ಈ ಉಮರ್ ಮೊಹಮ್ಮದನ್ನು ಎಸ್ಕೇಪ್ ಆಗ್ತಾನೆ. RDX ಕೆಲವು ಭಾಗನ ತುಂಬಿಕೊಂಡು ಎಸ್ಕೇಪ್ ಆಗ್ತಾನೆ. ಇದರಲ್ಲಿ ಇನ್ನೂ ಒಬ್ಬ ಡಾಕ್ಟರ್ ಇದ್ದಾನೆ, ಫರ್ಗಟನ್ ಇಸ್ ನೇಮ್. ಆತ ಇದೆಯಲ್ಲ ಹರಳು ಬೀಜದಲ್ಲಿ ಒಂದು ವಿಷಕಾರಿ ಅಂಶ ಇದೆ. ಅದನ್ನು ಈಸ್ ಆಲ್ಸೋ ಎ ಡಾಕ್ಟರ್. ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನು ಸ್ಟೋರ್ ಮಾಡಿ ಮಡಗ್ತಾನೆ. ಅದನ್ನು ಈ ದೇವಸ್ಥಾನಗಳಲ್ಲಿ ಅಡುಗೆ ಮಾಡ್ತಾರಲ್ಲ,
ಅಡಿಗೆ ಒಳಗೆ 1 ಡ್ರಾಪ್ 2 ಡ್ರಾಪ್ ಹಾಕಿದ್ರು ಅಷ್ಟು ಜನ ಸಾಯ್ಬೇಕು ಅಂತ ಒಂದು ಇದೆಲ್ಲ ಆಘಾತಕಾರಿ ಇದನ್ನು ಬರ್ತದೆ. ಈ ಅಂಶಗಳು ಈ ಹಿಂದೆನೆ ಗೊತ್ತಿತ್ತು, ಅವನು ಎಸ್ಕೇಪ್ ಆಗ್ತಾನೆ, ಇದೆಲ್ಲವೂ ಆದ್ಮೇಲೆ ಸಿಕ್ಕಿಲ್ಲ ಯಾಕೆ ಆತನನ್ನ ಸದೆಬಡಿಯುವಂತಹ ಕೆಲಸ ಆಗ್ಲಿಲ್ಲ ಸರ್? ನೀವು ಅದನ್ನೇ ಹೇಳ್ತಾ ಇದ್ದೀನಿ. ಸೋ ಲಾಂಗ್ ಟೈಮ್, ಅವನು ಸತ್ತ, ಅಮಾಯಕರು ನಾವು ಕೇಳಿ ಹೇಳ್ತೀನಿ. 19/10 ಇದನ್ನ ಪೋಸ್ಟರ್ ಬಂದಿದ್ದು. ಇದನ್ನೆಲ್ಲ ತೆಗಿಬೇಕಾದ್ರೆ ನಮಗೆ ಒಂದು 10-12 ಡೇಸ್ ಬೇಕೇ ಬೇಕು. ಸೊ ಇದನ್ನ ಹುಡ್ಕೊಂಡು 10-12 ದಿನ ಆದಮೇಲೆ ನಾವು ಈ ಫರೀದಾಬಾದ್ಗೆ ಬಂದ್ವಿ. ಈ ಪೊಲೀಸರಿಗೆ ಎಷ್ಟು ಲಿಮಿಟೆಡ್ ವರ್ಕ್ ಇದೆ. ಸೊ ಹೀಗಾಗಿ ಒಂದೇ ಸೆಕೆಂಡ್ ಸರ್, ನಾನು ಮಾತಾಡ್ತೀನಿ. ಹಾಗಾದ್ರೆ ಇಲ್ಲ ನಾನು ಒಂದು ನಿಮಿಷದಲ್ಲಿ ಪೂರಕವಾಗಿ ಅಲ್ಲಲ್ಲ, ಚರ್ಚೆ ಮುಂದುವರಿಯುತ್ತೆ ಒಂದು ಬ್ರೇಕ್ ನಂತರ. ನಾನು ಆಸ್ ಅನ್ ಅಫಿಷಿಯಲ್ ಐ ಆಮ್ ಟಾಕಿಂಗ್, ಐ ಆಮ್ ನಾಟ್